ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಇದು ಈ ಕ್ಷಣದ ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾರಿಗೆ ಸಂಬಂಧಪಟ್ಟದ್ದು, ಯಾವ ಸುದ್ದಿ ಇದು ಅಂತ ಅನ್ನೋದ್ರ ಡೀಟೇಲ್ಸ್ ನಿಮ್ಮ ಮುಂದೆ. ಸರ್ಕಾರದಲ್ಲಿ ಸದ್ದು ಮಾಡಿದ ಗ್ಯಾರಂಟಿ ನ್ಯೂಸ್ ನ ಸುದ್ದಿ, ನಮ್ದೇ ಸುದ್ದಿ, ನಾವೇ ಬ್ರೇಕ್ ಮಾಡಿದ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಗ್ಯಾರಂಟಿ ನ್ಯೂಸ್ ವರದಿಯ ಬಳಿಕ ಸರ್ಕಾರದಲ್ಲೇ ನಮ್ಮ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ. ನಮ್ದೇ ಸುದ್ದಿ, ನಾವೇ ಬ್ರೇಕ್ ಮಾಡಿದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ, ಬಿಗ್ ಬ್ರೇಕಿಂಗ್ ಸುದ್ದಿ. ಸರ್ಕಾರದ ಮಟ್ಟದಲ್ಲೇ ಸಂಚಲನ. ಗ್ಯಾರಂಟಿ ನ್ಯೂಸ್ ವರದಿಗೆ ಈಗ ಸಚಿವರಿಗೆ ಅತಿ ದೊಡ್ಡ ಶಾಕ್ ಅಂತೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ವರದಿ ಮಾಡ್ತಾ ಇದ್ದಂತೆ ಆ ಇಲಾಖೆಯೇ ಕಂಪ್ಲೀಟ್ ಆಗಿ ಶಾಕ್ ಆಗಿದೆ. ಗ್ಯಾರಂಟಿ ನ್ಯೂಸ್ ವರದಿ ಬಳಿಕ ಸರ್ಕಾರದ ಮಟ್ಟದಲ್ಲಿ ಸಂಚಲನಗೊಂಡಿರುವಂತಹ ಸುದ್ದಿ ಯಾವುದು? ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವಂತಹ ವಿಚಾರ, ಕಾಲೋನಿಗಳ ಅಭಿವೃದ್ಧಿ ಹೆಸರಲ್ಲಿ ಅನುದಾನ ದುರುಪಯೋಗ ಮಾಡಿಕೊಂಡಿರುವ ವಿಚಾರ, 625 ಕೋಟಿ ಅಕ್ರಮದ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಧ್ವನಿ ಎತ್ತಿತ್ತು. ಅಲ್ಪಸಂಖ್ಯಾತ ಇಲಾಖೆಯ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾದ ವರದಿ ಪ್ರಸಾರ ಮಾಡಿತ್ತು. ದಾಖಲೆ ಸಮೇತ ಇಂಚಿಂಚು ಮಾಹಿತಿಯನ್ನ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಟ್ಟಿತ್ತು ರಾಜ್ಯದ ಜನರ ಮುಂದೆ. ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ವಿಚಾರಣೆಗೆ ಸಮಿತಿಯನ್ನ ರಚನೆ ಮಾಡಿದೆ ಅಂತ ಸರ್ಕಾರ. 625 ಕೋಟಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಅದರ ಬಗ್ಗೆ ಸರಿಯಾದ ಮಾಹಿತಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿದೆ ಸರ್ಕಾರ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದು 625 ಕೋಟಿ ದುರುಪಯೋಗಗೊಂಡಿರುವಂತಹ ಸ್ಟೋರಿ. ಅದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಕೊಡಬೇಕಾಗತ್ತೆ. ಆ ಲೆಕ್ಕ ನಮಗ್ ಕೊಡೋದು ಬೇಡ. ಈಗ ಸಮಿತಿ ರಚನೆ ಮಾಡಿದಾರಲ್ಲ, ಅವ್ರಿಗೆ ಕ್ಲಿಯರ್ ಆಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಸಾಕು. ಸರ್ಕಾರಕ್ಕೆ ಆ ವರದಿಯನ್ನ ಆ ಸಮಿತಿ ಸಬ್ಮಿಟ್ ಮಾಡುತ್ತೆ. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಹೀಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. 625 ಕೋಟಿಗೆ ಲೆಕ್ಕ ಇಲ್ಲ. ಅಭಿವೃದ್ಧಿ ಹೆಸರಲ್ಲಿ ಇನ್ಯಾರ್ದು ಜೇಬಿಗೆ ಅದನ್ನ ಇಳಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಲೆಕ್ಕ ಕೇಳಿದ್ರೆ ಸಚಿವರಿಗೆ ಗಮನಕ್ಕಿಲ್ಲ, ಅಧಿಕಾರಿಗಳಿಗೆ ಗಮನಕ್ಕಿಲ್ಲ ಅಂತ ಅಂದ್ರೆ ಇನ್ಯಾರ್ ಪಾಲಾಗೋದಕ್ಕೆ ಸಾಧ್ಯ? ಕೋಟಿ ಕೋಟಿ ಹಣ ಅನ್ನೋದು ಪ್ರಶ್ನೆ. ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ಪ್ರಶ್ನೆ ಮಾಡಿದೆ ತಡ ಸರ್ಕಾರದ ಮಟ್ಟದಲ್ಲೇ ಸಂಚಲನ ಸೃಷ್ಟಿಯಾಗಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕು, ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಒಂದು ಸಮಿತಿಯನ್ನ ಸರ್ಕಾರ ರಚನೆ ಮಾಡಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಅಲ್ಲಿಗೆ ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ಇಂಪ್ಯಾಕ್ಟ್ ಸ್ಟೋರಿ ಇದು. ಅಲ್ಪಸಂಖ್ಯಾತ ಇಲಾಖೆಗೆ ಸಂಬಂಧಪಟ್ಟಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಸೆಕ್ರೆಟರಿಯಿಂದಲೂ ಕೂಡ ಪತ್ರ ಬರೆಯಲಾಗಿತ್ತು. ಜೆಡಿಎಸ್ ಮುಖಂಡ ಪ್ರದೀಪ್ ಅವರಿಂದ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆ ಆಗುತ್ತೆ. 4 ಅಧಿಕಾರಿಗಳ ತಂಡದ ಸಮಿತಿಯಿಂದ ಈಗ ವಿಚಾರಣೆ ಆಗಲಿದೆಯಂತೆ. ಅಲ್ಪಸಂಖ್ಯಾತ ಇಲಾಖೆಯಿಂದ ಪ್ರಕರಣದ ವಿಚಾರಣೆಗೆ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಮಾಜುದ್ದೀನ್ ಖಾನ್ ಅಲ್ಪಸಂಖ್ಯಾತರ ಇಲಾಖೆಯ ಕಾರ್ಯದರ್ಶಿ, ಶೇಖ್ ಲತೀಫ್ ಎಂಡಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಅಫ್ಜಲ್ ಪಾಷಾ ನಿರ್ವಹಣಾಧಿಕಾರಿ ರಾಜ್ಯ ವಕ್ಫ್ ಮಂಡಳಿ, ಮಾನಸ ಜಿಕೆ ಮುಖ್ಯ ಲೆಕ್ಕಾಧಿಕಾರಿ ರಾಜ್ಯ ವಕ್ಫ್ ಮಂಡಳಿಯವರು. 4 ಅಧಿಕಾರಿಗಳ ತಂಡದಿಂದ ಅನುದಾನ ದುರುಪಯೋಗದ ವಿಚಾರಣೆ ಆಗಲಿದೆಯಂತೆ. 15 ದಿನಗಳಲ್ಲಿ ಪ್ರಕರಣದ ವಿಚಾರಣೆ ನಡೆಸಿ ವರದಿ ಸಲ್ಲಿಕೆ ಮಾಡಬೇಕು ಅಂತ ಸೂಚನೆ ಕೊಡಲಾಗಿದೆ. ಸಮಿತಿ ವರದಿಯಿಂದ ಸತ್ಯಾಸತ್ಯತೆ ಹೊರಬೀಳಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಯಲ್ಲಿ ಆಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ನಿಜಕ್ಕೂ ಬೆಳಕಿಗೆ ಬರುತ್ತಾ? ಯಾರೆಲ್ಲ ಶಾಮೀಲಾಗಿದ್ದಾರಾ ಅವರ ಹೆಸರು ನಿಜಕ್ಕೂ ಬಹಿರಂಗ ಆಗುತ್ತಾ? ಇದೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಸದ್ಯಕ್ಕೆ ಗ್ಯಾರಂಟಿ ನ್ಯೂಸ್ ವರದಿಯ ಅತಿದೊಡ್ಡ ಇಂಪ್ಯಾಕ್ಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಆಗಿರುವ ಭ್ರಷ್ಟಾಚಾರದ ಕುರಿತು ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು, 625 ಕೋಟಿಗೆ ಲೆಕ್ಕ ಬೇಕು ಅಂತ ಇನ್ಫ್ಯಾಕ್ಟ್ ಜೆಡಿಎಸ್ ಮುಖಂಡ ಪ್ರದೀಪ್ ಅವರು ಕೂಡ ಅದನ್ನೇ ಪ್ರಶ್ನೆ ಮಾಡಿದ್ರು. ಸೊ ಈಗ ಮುಂದಿನ ದಿನಗಳಲ್ಲಿ ಏನ್ ನಿರೀಕ್ಷೆ ಮಾಡಬಹುದು, ಸಮಿತಿಗೆ ಏನೆಲ್ಲ ಸೂಚನೆಗಳನ್ನ ಕೊಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಕಳೆದ 2 ತಿಂಗಳಿಂದಲೂ ಕೂಡ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕಳೆದ 2 ವರ್ಷದಲ್ಲಿ ದೊಡ್ಡ ಮಟ್ಟದ ಅಕ್ರಮ ಮತ್ತೆ ಹಗರಣಗಳು ಆಗಿದಾವೆ ಅನ್ನುವಂತಹ ಬಹಿರಂಗ ಹೇಳಿಕೆಗಳು ವಿರೋಧ ಪಕ್ಷಗಳಾದಂತಹ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಮಾಡ್ತಲೇ ಬರ್ತಿದ್ರು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ದಾಖಲೆಯನ್ನ ಸಂಗ್ರಹ ಮಾಡಿದ್ದು ಜೆಡಿಎಸ್ ವಕ್ತಾರರಾಗಿರುವಂತಹ ವಕೀಲ ಪ್ರದೀಪ್ ಅವರು ಈಗಾಗಲೇ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ರು. ಅದೇ ರೀತಿ ರಾಜಭವನದ ಕದವನ್ನು ಕೂಡ ತಟ್ಟಿದ್ರು. ಆದ್ರೆ ಸರ್ಕಾರ ಇದನ್ನ ಬಹಳಷ್ಟು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. 2-3 ಬಾರಿ ನಡೆದಂತಹ ಅಧಿವೇಶನದಲ್ಲೂ ಕೂಡ ಈ ವಿಚಾರವನ್ನ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ಅವತ್ತು ಗಂಭೀರವಾಗಿ ತೆಗೆದುಕೊಳ್ಳದೆ ಇದ್ದಂತಹ ಸರ್ಕಾರ ಅದಾದ ಬಳಿಕ ಮನವರಿಕೆ ಆಯ್ತು ಅಂತ ಕಾಣಿಸುತ್ತೆ ಎಲ್ಲೋ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ. ಯಾಕಂತ ಹೇಳಿದ್ರೆ ಗ್ಯಾರಂಟಿಗಳ ಆರ್ಭಟದಲ್ಲಿ ಈ ಸರ್ಕಾರದಲ್ಲಿ ಯಾವ ಇಲಾಖೆಯಲ್ಲೂ ಕೂಡ ದುಡ್ಡಿಲ್ಲ ಅನ್ನುವಂತ ಒಂದು ಕೊರಗಿದ್ರು ಕೂಡ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಬಹುದೊಡ್ಡದಾದಂತಹ ಖಜಾನೆ ತುಂಬಿ ತುಳುಕ್ತಿದೆ ಅನ್ನುವಂತಹ ಒಂದು ಮಾತುಗಳು ವಿಧಾನಸೌಧ ಪಡಸಾಲೆಯಲ್ಲೂ ಕೂಡ ಹರಿದಾಡ್ತಾ ಇದಾವೆ. ಕಾಂಗ್ರೆಸ್ ನಾಯಕರು ಕೂಡ ಅದನ್ನೇ ಮಾತಾಡ್ತಾರೆ. ಅದೇ ರೀತಿ ಕೆಪಿಸಿಸಿ ಕಚೇರಿಗಳು ಕೂಡ ಅದನ್ನೇ ಚರ್ಚೆ ಮಾಡ್ತಾರೆ. ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವಂತಹ ಅನುದಾನ ದುರುಪಯೋಗ ಆಗಿದೆ ಅನ್ನುವಂತ ಒಂದು ಚರ್ಚೆ ಆರಂಭ ಆದ ಬಳಿಕ ಯಾವ ವಿಚಾರಕ್ಕೆ ಇದ್ದಂತಹ ಈ ಅನುದಾನ ಅಂತ ನೋಡಿದಾಗ 627 ಕೋಟಿ ರೂಪಾಯಿಗಳ ಅನುದಾನ ಇದ್ದಿದ್ದು ಇಡೀ ರಾಜ್ಯಾದ್ಯಂತ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಲ್ಲೆಲ್ಲಿ ಅಲ್ಪಸಂಖ್ಯಾತ ಕಾಲೋನಿಗಳಿದಾವೆ ಆ ಕಾಲೋನಿಗಳ ರಸ್ತೆ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ಮೀಸಲಿಟ್ಟಿದ್ದಂತಹ ಈ ಹಣ ದುರುಪಯೋಗ ಆಗಿದೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಜೆಡಿಎಸ್ ಮಾಡಿದ್ದು. ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ದೂರು ಕೊಟ್ಟಿದ್ರು, ರಾಜಭವನದ ಕದವನ್ನು ಕೂಡ ತಟ್ಟಿದ್ರು. ಇದಾದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿರುವಂತದ್ದು. ಬಹುತೇಕ ಈಗ ಸರ್ಕಾರವೇ ಒಂದು ಸಮಿತಿ ರಚನೆ ಮಾಡೋದ್ರಿಂದ ಸರ್ಕಾರ ಮೇಲ್ನೋಟಕ್ಕೆ ಒಪ್ಪಿಕೊಂಡಂತೆ ಕಾಣಿಸ್ತಾ ಇದೆ. ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಈ ಇಲಾಖೆಯನ್ನು ನಿಭಾಯಿಸ್ತಾ ಇರುವಂತಹ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಕೆಲ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳು ಏನ್ ಬಂದಿದಾವೆ, ಇದು ನಿಜವೋ ಸತ್ಯವೋ ಸುಳ್ಳೋ ಅನ್ನುವಂತ ಒಂದು ರೀತಿಯಲ್ಲಿ ಸಮಿತಿ ರಚನೆ ಮಾಡಿರುವಂತದ್ದು. ಸಮಿತಿಗೆ ಒಂದು ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ಸಮಿತಿಯಲ್ಲಿರುವಂತಹ ಅಧಿಕಾರಿಗಳು ಕೂಡ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರೋದ್ರಿಂದ ನನಗನ್ಸುತ್ತೆ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ನೇರ ರಿಪೋರ್ಟ್ ಬರ್ದೇ ಇದ್ರು ಕೂಡ ಸರ್ಕಾರ ಸಮಿತಿ ರಚನೆ ಮಾಡೋದ್ರಿಂದ ಮೇಲ್ನೋಟಕ್ಕೆ ಒಪ್ಕೊಂಡಂತೆ ಕಾಣಿಸ್ತಾ ಇದೆ. ಹೀಗಾಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿರುವಂತಹ ಪ್ರದೀಪ್ ಆಗಿರ್ಬೋದು, ಜೆಡಿಎಸ್ ನಾಯಕರಾಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬೋದು, ಈ ಇಲಾಖೆಯಲ್ಲಿ ಆಗಿರುವಂತಹ ಅಕ್ರಮವನ್ನ ಕೇವಲ ಸಮಿತಿ ಮಾಡಿ ಸರ್ಕಾರ ಯಾವುದೋ ಒಂದು ರಿಪೋರ್ಟ್ ಕೊಟ್ಟ ತಕ್ಷಣ ಅಂತೂ ಸುಮ್ಮನೆ ಆಗೋದಿಲ್ಲ. ಇದನ್ನ ಮೇಲ್ದರ್ಜೆ ಅಧಿಕಾರಿಗಳ ಮುಂದೆ ಇಲ್ಲವೇ ಲೋಕಾಯುಕ್ತ ಮತ್ತೆ ರಾಜಭವನದ ಮತ್ತೊಮ್ಮೆ ಕದ ತಟ್ಟಿ ಅಲ್ಲೂ ಕೂಡ ಒಂದು ಸರ್ಕಾರಕ್ಕೆ ಸಂದೇಶ ರವಾನೆ ಮಾಡುವಂತ ಒಂದು ಕೆಲಸ ಆಗ್ಬಹುದು. ಒಟ್ಟಾರೆ ಸರ್ಕಾರ ಮಾತನಾಡೋದಕ್ಕೆ ಜೆಡಿಎಸ್ ಮುಖಂಡರು ಆದಂತಹ ಪ್ರದೀಪ್, ನಿಮಗೆಲ್ಲ ಗೊತ್ತಿರಬಹುದು, ಪ್ರದೀಪ್ ಅವರ ಹೆಸರು ಪರಿಚಯ ಬಹುತೇಕರಿಗೆ. ಕಾರಣ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಹಗರಣದಲ್ಲಿ ಅತಿ ದೊಡ್ಡ ಮುನ್ನೆಲೆಗೆ ಇದ್ದಂತ ಹೆಸರು. ಪ್ರದೀಪ್ ಅವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್ ಸರ್ ನಮಸ್ತೆ. ಅಂತೂ ಇಂತೂ ಹೋರಾಟ ಮಾಡಿ ಒಂದು ತಕ್ಕ ಮಟ್ಟಿಗೆ ನ್ಯಾಯ ಕೊಡಿಸ್ತಾ ಇದ್ದೀವಿ ಅನ್ನೋ ತೃಪ್ತಿ ಇದೆಯಾ ಸರ್? ಪ್ರದೀಪ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ವಾಪಸ್ ಬಂದ್ಮೇಲೆ ಸರ್ಕಾರದ ಅದ್ರಿಗೆ ಬಂದ್ಮೇಲೆ ಅದು ನಮ್ಮ ಸಾರ್ವಜನಿಕರ ಸೊತ್ತಾಯ್ತಲ್ಲ, ಅಲ್ಲಿಗೆ ನಾವು ಗೆದ್ದಂಗೆ ಅದನ್ನ. ಕರೆಕ್ಟ್, ಗೆದ್ದಿದ್ದೀವಿ ಅಂತ ಭಾವನೆ ಈಗ. ಖಂಡಿತ ನಮ್ಗೆ ಒಂದು ಸ್ವತ್ತನ್ನ ಯಾರೋ ಕಬಳಿಸಿದನ್ನ ಇಲ್ಲೀಗಲ್ ಆಗಿ ಕಾನೂನು ವಿರುದ್ಧವಾಗಿ ಅದನ್ನ ವಾಪಸ್ಸು ನಮ್ಮ ಸರ್ಕಾರದ ಸುಪರ್ದಿಗೆ ಬಂದಿದೆ ಅಂತಂದ್ರೆ ಅದು ಸಾರ್ವಜನಿಕರ ಸ್ವತ್ತು. ಹಂಗಾಗಿ ನಮ್ಗೆ ಅದು ಖುಷಿ ಇದೆ. ಅದ್ ಜೊತೆಗೆ ನಿಮ್ಮೆಲ್ಲರ ಸಹಕಾರ, ಅದು ಕೇವಲ ನಮ್ಮ ಪ್ರದೀಪ್ನ ಒಬ್ಬಂದೇ ಅಲ್ಲ, ಮಾಧ್ಯಮದ ಬಹಳ ದೊಡ್ಡ ಜವಾಬ್ದಾರಿ ಇತ್ತು. ನೀವೆಲ್ಲರೂ ನನಗೆ ಸಹಕಾರ ಕೊಟ್ಟಿದ್ರಿ, ಅದಕ್ಕೆ ನಿಮ್ಗೂ ಕೂಡ ಈ ಮೂಲಕ ಧನ್ಯವಾದ ಅಂತ ತಿಳಿಸ್ತೀನಿ. ಎಸ್ ಅಲ್ಲ ಪ್ರದೀಪ್ ಸರ್, ಈಗ ನ್ಯಾಯವಾಗಿ ಮಾತಾಡ್ಬೇಕು, ಜೊತೆಗೆ ಸಚಿವರು ಅಟ್ಲೀಸ್ಟ್ ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೊಡ್ಬೇಕಾಗಿತ್ತು, ಒಂದು ಕ್ಲಾರಿಟಿ ಕೊಡ್ಬೇಕಾಗಿತ್ತು. ಅಟ್ಲೀಸ್ಟ್ ಆ ಕೆಲಸ ಜವಾಬ್ದಾರಿತ ಸ್ಥಾನದಲ್ಲಿರುವಂತ ಸಚಿವರಿಂದ ಆಗ್ಲಿಲ್ಲ ಅನ್ನೋ ಬೇಸರ ಇತ್ತು ನಮಗೆ ಅಂತ. ಖಂಡಿತ ಮೇಡಮ್, ಖಂಡಿತ ಸತ್ಯ ಅದು. ಹೇಳಿ ಮೇಡಮ್. ಪ್ರದೀಪ್ ಸರ್, ಈಗ ಗ್ಯಾರಂಟಿ ನ್ಯೂಸ್ ಮೂಲಕ ಸಮಿತಿ ಏನೋ ರಚನೆ ಆಗಿದೆಯಲ್ಲ, ಸಮಿತಿಗೆ ತಾವು ಏನು ಆಗ್ರಹ ಮಾಡೋದಕ್ಕೆ ಇಷ್ಟಪಡ್ತೀರಿ? ಒಂದು ನಂಬಿಕೆ ಇದೆಯಾ 625 ಕೋಟಿ ಹಣಕ್ಕೆ ಸಂಬಂಧಪಟ್ಟಂತೆ ಲೆಕ್ಕ ಸಿಗುತ್ತೆ, ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ, ಅಧಿಕಾರಿಗಳ ಹೆಸರು ಹೊರಗಡೆ ಬರುತ್ತೆ, ನಿಜಕ್ಕೂ ಒಂದು ನ್ಯಾಯ ಸಿಕ್ಕೇ ಸಿಗುತ್ತೆ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋ ನಂಬಿಕೆ ಇದೆಯಾ? ಜೊತೆಗೆ ಗ್ಯಾರಂಟಿ ನ್ಯೂಸ್ ಮೂಲಕ ಏನ್ ಮನವಿ ಮಾಡ್ಕೊಳಕ್ ಇಷ್ಟಪಡ್ತೀರಿ ಆ ಸಮಿತಿ? ಏನ್ ಮನವಿ ಅಂತಂದ್ರೆ ಮೇಡಮ್, ಇದರಲ್ಲಿ ಅವರು ಬಹಳ ವ್ಯವಸ್ಥಿತವಾಗಿ ಒಂದು ಪ್ಲಾನ್ ರೆಡಿ ಮಾಡಿ ಈ ದುಡ್ಡು ಹೊಡೆದಿದ್ರು. ಯಾವ ರೀತಿ ಅಂದ್ರೆ 630 ಕೋಟಿ ರೂಪಾಯಿ ಫಸ್ಟ್ ಕ್ಯಾಬಿನೆಟ್ ಅಪ್ರೂವಲ್ ಆಗಿ
ದುಡ್ಡು ರಿಲೀಸ್ ಆಗುತ್ತೆ ಎಲ್ಲಿಗೆ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆಗೆ, ಹಾ ಅಂದ್ರೆ ವಕ್ಫ್ ಇಲಾಖೆಗೆ ಕೊಡ್ತಾರೆ. ಅಂದ್ರೆ ಅದನ್ನ ಸ್ಲಮ್ ಅಭಿವೃದ್ಧಿಗಳಿಗೆ ಬಡ ಮುಸ್ಲಿಂ ಮನೆಗಳನ್ನ ಕಟ್ಲಿಕ್ಕೆ ಆ ಹಣವನ್ನ ವಿನಿಯೋಗ ಮಾಡ್ಬೇಕು ಅಂತ ಹೇಳಿ ಅವ್ರು ಕೊಟ್ಟಿರ್ತಾರೆ. ಆದ್ರೆ ಇವ್ರು ಏನ್ ಮಾಡ್ತಾರೆ, ಸೇಮ್ 630 ಕೋಟಿನ ವಿತೌಟ್ ಫೈನಾನ್ಸಿಯಲ್ ಅಪ್ರೂವಲ್, ವಿತೌಟ್ ಕ್ಯಾಬಿನೆಟ್ ಅಪ್ರೂವಲ್ ಇವರು ಡೈರೆಕ್ಟ್ ಆಗಿ FD ಇಂದ ತಗೊಂಡಾರ. ಹೆಂಗ್ ತಗೊಂಡ್ರು ಅಂತ ನಮ್ಗೆ ಗೊತ್ತಿಲ್ಲ. ಒಟ್ಟು ಅಮೌಂಟ್ ಅಂತೂ ಇವ್ರ ಇಲಾಖೆಗೆ ಬಂದಿದೆ. ಇವ್ರ ಇಲಾಖೆಯಿಂದ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ನಾವು ಲೆಕ್ಕವನ್ನ ಕೇಳಿದಾಗ 630 ಪ್ಲಸ್ 630 ಎಷ್ಟಾಗ್ಬೇಕು ಮೇಡಮ್? 1300 ಕೋಟಿ ಆಗ್ಬೇಕಲ್ಲ ಹತ್ತತ್ರ. ಆದ್ರೆ ಲೆಕ್ಕ ಕೊಡ್ತಿರ್ತಕ್ಕಂಥದ್ದು 1300 ಕೋಟಿಗಲ್ಲ, ಅವ್ರು ಲೆಕ್ಕ ಕೊಡ್ತಿರ್ತಕ್ಕಂಥದ್ದು ಕೇವಲ 630 ಕೋಟಿಗೆ. ನಮಗೆ ಅದಾದ್ಮೇಲೆ ನಾವು FD ಗೆ RTI ನಲ್ಲಿ ಅಪ್ಲಿಕೇಶನ್ ಹಾಕಿ ನಾವು ತಗೊಂಡಾಗ FD ಇಂದ ಯಾವುದೇ ಅನುಮತಿಯನ್ನ ಪಡ್ಕೊಂಡಿಲ್ಲ, ಮತ್ತೆ ಕ್ಯಾಬಿನೆಟ್ ಅಪ್ರೂವಲ್ ಪಡ್ಕೊಂಡಿಲ್ಲ ಅನ್ನೋ ಮಾಹಿತಿಯನ್ನ ಸರ್ಕಾರವೇ RTI ನಲ್ಲಿ ಕೊಡುತ್ತೆ. ಅದಾದ್ಮೇಲೆ ನಮ್ಗೆ ಗೊತ್ತಾಯ್ತು, ಎಸ್ ದಿಸ್ ಇಸ್ ಎ ಮಿಸ್ಯೂಸ್. ಹೇಗೆ ನೀವು ಗ್ಯಾರಂಟಿ ಯೋಜನೆಗಳಲ್ಲಿ 2 ತಿಂಗಳು ಸ್ಕಿಪ್ ಮಾಡಿದ್ರೋ ಅದೇ ರೀತಿ ಇಲ್ಲಿ 631 ಕೋಟಿ ರೂಪಾಯಿಯನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರು. ಈ ಕಾರಣಕ್ಕೋಸ್ಕರ ನಾನು ತುರ್ತಾಗಿ ಇಮಿಡಿಯೇಟ್ ಆಗಿ ಲೋಕಾಯುಕ್ತಕ್ಕೆ ಮತ್ತು ರಾಜಭವನಕ್ಕೆ 2ಕ್ಕೆ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಸ್ಟೇಟು, ಫೈನಾನ್ಸಿಯಲ್ ಸೆಕ್ರೆಟರಿ ಸ್ಟೇಟು 3 ಜನಕ್ಕೆ ಕಂಪ್ಲೇಂಟ್ ಅನ್ನು ದಾಖಲು ಮಾಡಿ ಅವರು ಈ ಮಧ್ಯದಲ್ಲಿ ಲೋಕಾಯುಕ್ತದವರು ನೋಟಿಸ್ ಕೊಟ್ರು ಜಮೀರ್ ಅಹಮದ್ ಖಾನ್ ಮತ್ತೆ ಅವರ ಸಂಬಂಧಪಟ್ಟ ಇಲಾಖೆಗೆ. ಆದ್ರೆ ಈ ಕ್ಷಣದವರೆಗೆ ಲೋಕಾಯುಕ್ತ ಕಚೇರಿಗೆ ಬಂದು ಯಾವುದೇ ಮಾಹಿತಿಯನ್ನ ಕೊಡೋದಾಗ್ಲಿ, ಉತ್ತರ ಕೊಟ್ಟಂತ ನೋಟಿಸ್ಗೆ ಉತ್ತರವನ್ನ ಕೊಡೋದಾಗ್ಲಿ ಆ ಇಲಾಖೆಯಿಂದ ಮಾಡಿಲ್ಲ. ಜಮೀರ್ ಅಹಮದ್ ಖಾನ್ ಮತ್ತೆ ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಿಲ್ಲ, ಅಂಡರ್ ಸೆಕ್ರೆಟರಿಗಳು ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಖಂಡಿತ 631 ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ದಾರೆ, ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಯಾವ್ದೋ ಸ್ಲಮ್ಗೆ ಹೋಗ್ಬಿಟ್ಟು 200, 300 ದುಡ್ಡು ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಹಾಕ್ತಾರೆ. ಇಲ್ಲಿ 630 ಕೋಟಿ ರೂಪಾಯಿ ಬಡ ಮುಸ್ಲಿಮರಿಗೆ ಹೋಗ್ಬೇಕಾದಂತ ಹಣವನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತೇನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಖಂಡಿತ ಅವರು ಈ ಸ್ಥಾನದಲ್ಲಿ ಮುಂದುವರಿಕೆ ಯಾವುದೇ ನೈತಿಕವಾದ ಹಕ್ಕಿಲ್ಲ. ಅವ್ರು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡ್ಬೇಕು ಮೇಡಮ್. ಅಲ್ಲ ಸರ್, ರಾಜೀನಾಮೆ ಕೊಡಲೇಬೇಕು ಅಂತ ನಮ್ಮ ಆಗ್ರಹ. ಬಟ್ ಸೇಫ್ ಮಾಡೋದಕ್ಕೆ ಪ್ರಭಾವಿಗಳೇ ಜೊತೆಗಿರುವಾಗ ಸೇಫ್ ಆಗ್ತಾರಾ ಅನ್ನೋದು ಪ್ರಶ್ನೆ ಇದೆ ಕೆಲವರಿಗೆ. ನಾನು ನಿಮ್ ಮೂಲಕ ಮನವಿ ಮಾಡ್ಕೊಳ್ಳೋದೇನಂದ್ರೆ ಮೇಡಮ್, ನೀವು ಮಾಧ್ಯಮದವರು ಮನಸ್ಸು ಬಿಟ್ರೆ ವಿತಿನ್ 24 hours ಅಲ್ಲಿ ಅವ್ರನ್ನ ಕೈಕಿಳಿಸಬಹುದು. ಮಾಧ್ಯಮ ನೀವು ಅವ್ರ ವಿರುದ್ಧ ನಿಂತ್ಕೊಂಡ್ರೆ, ನೀವು ಏನಿದೆ ಸತ್ಯವನ್ನ ಅವ್ರಿಗೆ ಹೇಳಿದ್ರೆ ಖಂಡಿತ ಅವರು ರಾಜೀನಾಮೆ ಕೊಡುವಂತ ಪ್ರಾಮಾಣಿಕವಾಗಿ ಪತ್ರಕರ್ತರಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಗ್ಯಾರಂಟಿ ನ್ಯೂಸ್ ಆ ಕೆಲಸ ಮಾಡ್ತಾ ಇದೆ ಸರ್. ಸರ್ಕಾರದ ಗಮನಕ್ಕೆ ತರೋ ಕೆಲಸ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಏನ್ ಕ್ರಮ ಆಗುತ್ತೆ ಕಾದ್ ನೋಡೋಣ. ಧನ್ಯವಾದಗಳು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.